ಫ್ಯಾಕ್ಟ್ರಿಯವರು ಸಹಿತ ರೈತರ ಹಿತವನ್ನು ಕಾಪಾಡಬೇಕು. ಎಲ್ಲಿ ಪ್ರಾಮಾಣಿಕವಾಗಿ ನಿಜವಾದಂಥ ಅತಿ ಹೆಚ್ಚು ಮಳೆಯಾಗಿ ರೈತ ಸಂಕಷ್ಟ ನಮ್ಮ ಕಡೆ ನೆರೆ ಹೊಡೆಯಾಗಿ ಇನ್ನೂ ಅವರು ತೊಂದರೆ ಇದೆ. ಸೊ ರೈತರಿಗೂ ಸಹಿತ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ನೋಡ್ಕೋಬೇಕಾದದ್ದು ಸಕ್ಕರೆ ಕಾರ್ಖಾನೆ ಎರಡೂ ಇವರಿಂದ ಅವರು ಅವರಿಂದ ಇವರು ಕಾಪಾಡಬೇಕಂತ ಚಿಂತನೆಗಳು ಬರಲಿ ಅಂದರೆ ನನ್ನ ಕಡೆ ಪ್ರಾರ್ಥನೆ. ನಾನೊಬ್ಬ ನಾಯಕ ಪ್ರತಿನಿಧಿಗಳು ರೈತರ ಪ್ರತಿನಿಧಿ ನಮ್ಮ ಕಾರ್ಖಾನೆಗಳು ಅವರಿಗೂ ಸಹಿತ ಅದೇ ರೀತಿಯಿಂದ ತೊಂದರೆ ಆಗಲ್ಲ ಆದಂಥ ನೀವು ಕಾಪಾಡಿ ನೀವಿಂದ ಅವರಿಗೂ ಒಂದೊಂದು ರೆಡಿ ಮಾಡಿ ಇಡೀ ಬಿಜಾಪುರ ಜಿಲ್ಲೆ ಎಲ್ಲ ಸಕ್ಕರೆ ಕಾರ್ಖಾನೆಯ ಸಂಬಂಧಪಟ್ಟಂಥವ್ರನ್ನ ಕರೆದು ನಾನು ಹೇಳಿದೆ ಮುಂದೆ ಕಾಂಪಿಟೇಷನ್ ಮಾಡಿಕೊಳ್ಳಿ ರೈತರ ಕಾಪಾಡಿ ಪ್ರಾಮಾಣಿಕವಾಗಿ ಒಂದು ಏನೋ ಒಂದು ಇದು ಅಲ್ಲ ಒಂದು ಆಗಲಾರದು ಸರ್ಕಾರಿ ಒಟ್ಟಾರೆ ಈ ಹಿತದೃಷ್ಟಿಯಿಂದ ಈ ಕಾರ್ಖಾನೆಗಳು ಶುಭಾಶಯ. ಆಮೇಲೆ ನಾನು ನಮ್ಮ ಮುಖ್ಯಮಂತ್ರಿಗಳನ್ನ ನಿನ್ನೆ ಕಂದಾಯ ಸಚಿವರಿಗೆ ನಾನು ಮಾಡಿದೆ. ಈಗಾಗಲೇ ಸರ್ವೆ ಶುರು ಆಗ್ತಾ ಇದೆ. 30 ಲಾಂಚ್ ಕೊಟ್ಟಿದ್ದಾರೆ. ಸೊ ನವೆಂಬರ್ ಫಸ್ಟ್ ವೀಕ್ನಾಗಲೇ ಜನರಿಗೆ ನಾವು ಮಾರ್ಕ್ಸ್ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಬಂದು ಒಂದು ನೀವು ಪ್ರಚಾರ ಮಳೆ ಇಂದ ಹಾನಿಯಾಗಿದೆ ಮತ್ತು ನೆರೆ ಹೊಡೆಯಿಂದ ಏನು ಹಾನಿಯಾಗಿದೆ. ಬಹಳಷ್ಟು ಕೂಡ ನಾವು ಅದನ್ನು ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ರಮ ಮಹಾರಾಷ್ಟ್ರಕ್ಕೆ ಯಾವ ಪ್ರಮಾಣದ ಕೊಟ್ಟರು ನಮಗೆ ಇಲ್ಲ ಇಲ್ಲಿ ಕೊಡಬೇಕಾಗಿತ್ತು. ಬೀಜಾರವಲ್ಲ ನ್ಯಾಷನಲ್ ಕ್ಲೈಮೇಟಿ ಇದರಲ್ಲಿ ಏನೋ ಒಂದು ಕಡೆ ಕಾರ್ಯಕ್ರಮ ಮಾಡೋದು ನಿಮ್ಮ ಫಿಗರ್ ಹೋಗೋದು ಬೇಕಾಗ್ತದೆ. ಆ ಫಿಗರ್ಸ್ ಎಲ್ಲಿ ಮ್ಯಾಚ್ ಆಗೋಲ್ಲ ಸರ್ಕಾರಗಳಲ್ಲಿ ನೈಜವಾದಂಥ ಘಟನೆಗಳಿಗೆ ಸಾಧನೆ ಮಾಡ್ತಾರೆ. ಸೊ ಅದನ್ನು ಎಲ್ಲೋ ಕಡೆ ಸರ್ಕಾರಗಳು ಈ ಮಾನವೀಯ ದೃಷ್ಟಿಯನ್ನು ಮರೆಮಾಸ್ತೇವೆ ಅಂತ ನಾವು ಜನಾಂಶ ಗೊತ್ತಾಯಿತು ಬರೋದಾದಾಗ ನೋಡ್ಕೋಬೇಕಾಗುತ್ತೆ. ಅನೇಕ ವಿಷಯಗಳು ಅನಗತ್ಯ ವಿಷಯಗಳು ನಿಜವಾದ ಜನ ತೊಂದರೆಗಳಿವೆ. ಅನೇಕ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಅದನ್ನ ಡೈಲಿ ಬೇರೆ ವಿಷಯಗಳನ್ನ ಬಹಳ ಅನಗತ್ಯ. ಅದರಿಂದ ಯಾವುದೂ ಏನು ಯಾರಿಗೂ ಇಲ್ಲ. ಯಾರ್ಯಾರು ಅದರ ಸುಮ್ಮನೆ ಸಂಬಂಧಪಟ್ಟದ್ದು ಏನೇನು ಮಾಡಬೇಕು. ನಿಜವಾದಂಥ ಜನ ಸಮುದಾಯ ಬಹಳ ಸಂಕಷ್ಟದಾಗ ಅವ್ರ ವಿಚಾರದಲ್ಲಿ ನಾವು ಚಿಂತನೆ ಮಾಡ್ತಕ್ಕಂಥ ಪ್ರಯತ್ನ ವಿಚಾರ ಕೊಟ್ಟಿಲ್ಲ. ಎಷ್ಟು ದಿವಸ ಆಯ್ತು ಏರ್ಪೋರ್ಟ್ ರೆಡಿ ಈಗ ನ್ಯಾಷನಲ್ ಗಿಫ್ಟ್ ಅಷ್ಟು ದುಡ್ಡು ಖರ್ಚು ಮಾಡಿ ನ್ಯಾಷನಲ್ ಅಂತಾರಾಷ್ಟ್ರೀಯ ಪರಿಹಾರ ಏನಾದ್ರು ಪರಿಹಾರ ಮಾಡೋದು ಬರೋದಿಲ್ಲ. ಒಂದೇ ಅಂತಲ್ಲ ಇನ್ನೂ ಅನೇಕ ಸಮಸ್ಯೆಗಳು ನನಗೆ ಒಂದೇ ಕಳ್ಕೊಳ್ಳಿ ಈ ಜಿಲ್ಲೆಯ ಪ್ರತಿನಿಧಿಗಳಿದ್ದೀವಿ. ನಮಗೆ ಕಾನ್ಸೆಪ್ಟ್ ನಮಗೆ ಕೊಟ್ಟಿದೆ ಯಾವುದಕ್ಕೆ ಆದ್ಯತೆ ನಾವು ಯಾವುದಕ್ಕೆ ನಮ್ಮ ಆದ್ಯತೆ ನಮ್ಮ ಆದ್ಯತೆ ವಲಯಗಳಿರುತ್ತೆ. ಜನಪರವಾದಂಥ ವಿಚಾರಧಾರೆಗಳು ಏನು ನಿಜವಾದಂಥ ಕಳಕಳಿ ನಮ್ಮಲ್ಲಿ ಏನಿರಬೇಕು ಅಂತಕ್ಕಂಥ ಭಾವನೆಯಿಂದ ಬಹಳ ನಮಗೆ ಅನೇಕ ವಿಷಯಗಳಿಗೆ ಅನಗತ್ಯ ಚರ್ಚೆಗಳು ನಿಜವಾದಂಥ ಜನರ ದುರಂತ ಸಮಸ್ಯೆಗಳು ನೀವು ನನ್ನ ಕಳಕಳಿ ಪ್ರಾರ್ಥನೆ ಅವಕ್ಕೆ ಆದ್ಯತೆಯನ್ನು ಕೊಡಿ. ಅನೇಕ ಸಮಸ್ಯೆಗಳು ದಶಕಗಳಿಂದ ಉಳಿದಾಗಲಿ ಅವು ಪರಿಹಾರ ಕಾಣ್ತಕ್ಕಂಥ ಪ್ರಯತ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಿದೆ. ಸುನಾರ್ ಮತ್ತು ಇದು ಡಿಸ್ಟಿಲರಿ ಶುಗರ್ ಫ್ಯಾಕ್ಟ್ರಿಗೆ ಲಾಸ್ ಆಗುತ್ತಲ್ಲ ಎಕ್ಸ್ಪ್ಲೈನ್ ಮಾಡಿಲ್ಲ ಯಾವುದು ಲಾಸ್ ಆಗುತ್ತೆ. 1,700 ಇಡೀ ಆ್ಯಕ್ಚುಲಿ 1,180 ಮಸ್ತ್ ನಿಮ್ಮ ಡೀಟೇಲ್ಸ್ ಹಾಕೋದು ಅದು ಏನೇನು ಫ್ಯಾಷನ್ಸ್ ನಿಮ್ಮ ವೆಬ್ಸೈಟ್ನಲ್ಲಿ ಸಿಗ್ತದೆ. ಎಥನಾಲ್ ಪ್ರೊಡಕ್ಷನ್ ನೀವು ಹೋಗಿದ್ರೆ ಕೇಂದ್ರ ಸರ್ಕಾರ ಪಾಲಿಸಿ ಆ ಪಾಲಿಸಿಯಿಂದ ಏನು ತೊಂದರೆ ಆಗ್ತದೆ ಅನ್ನೋದು ಡಿಸ್ಟಿಲರಿ ಯಾರ್ಯಾರು ಇನ್ವೆಸ್ಟ್ ಮಾಡ್ಯಾರಲ್ಲ ಸತ್ತು ಹೋಗ್ಬಿಡ್ತಾರೆ. ನಾವು ಹೆವಿ ಇನ್ವೆಸ್ಟ್ಮೆಂಟ್ ಅದು. ಈಗ ನಮ್ಮದೇ ಒಂದು ಮಾಡ್ತಿಲ್ಲ 115 KLPD. ಒಂದು 115 KLPD ನಮ್ಗೆ ಇನ್ವೆಸ್ಟ್ಮೆಂಟ್ ಏಟಾಗ್ತದೆ ಅಂದರೆ 187 crores. ಆಮೇಲೆ ಅವ್ರು ನಮಗೇನು ಉತ್ತೇಜನ ಮಾಡೋದು, ನೀವು ನಮ್ಮ ಸಾಲ ಕೊಡಿ, ಅದ್ರ ಮೇಲೆ ನಾವು ನಿಮಗೆ 100 crores-ಗೆ 6% ಇಂಟ್ರೆಸ್ಟ್ ಕೊಟ್ಟಿರ್ತೀವಿ. ನಮಗೆ ಪವರ್ ಬ್ಯಾಂಕಿಂದ 4% ಸಾಲ ಕೊಡ್ತೀವಿ.
ಆ 6% ಮೈನಸ್ ಆಯ್ತಂದ್ರೆ 8% ಸಾಲ ಸಿಗ್ತದೆ ನಮ್ಗೆ. ಆ ಇಂಟ್ರೆಸ್ಟ್ ತರಕಾರಿ ಅವರಿಗೆ ಭಯಂಕರ ಕೊಟ್ಟು ಅದನ್ನ ಇದು ಕ್ರಿಯೇಟ್ ಮಾಡುವಂಥ ಈ ದೇಶದಾಗೆ ಎಥನಾಲ್ ಪ್ಲಾಂಟ್ ಎಲ್ಲ ಕಡೆ ಮಾಡಿ ನಮ್ಮದೇ ಚಲೋ ಫ್ಯೂಲ್ ತಯಾರಾಗ್ತದೆ, ಗ್ರೀನ್ ಫ್ಯೂಲ್ ಆಗ್ತದೆ, ಪೊಲ್ಯೂಷನ್ ಫ್ರೀ ಇರ್ತದೆ. ನೀವು ಎಥನಾಲ್ ಪ್ರೊಡಕ್ಟ್ ಮಾಡಿರ್ಬೋದು ಈ ರೀತಿ ಮಾಡಿ ಇಷ್ಟೆಲ್ಲ ಪ್ರೊಡಕ್ಷನ್ ಆಗೋ ಟೈಮ್ನಾಗ ನಾನು ತೊಗೊಳಂಗಿಲ್ಲ ಅಂದರೆ ಈಗ ಅಮೇರಿಕಾದಿಂದ 40 ರೂಪಾಯಿದಾಗ ಸಿಗ್ತದೆ, ನಮ್ಗೆ ಇಲ್ಲಿ ಎಥನಾಲ್ ತಯಾರು ಮಾಡಕ್ಕೆ ಹೋದ್ರೆ 65 ರೂಪಾಯಿ ಕಳಿಸ್ಬೇಕು. ಚೀಪ್ನಾಗ ಸಿಗ್ತದೆ ತಿಳ್ಕೊಂಡು ನೀವು ಹೊರಗಿಂದ ಎಕ್ಸ್ಪೋರ್ಟ್ ಮಾಡಿಬಿಟ್ರಿ ನಮ್ದು ಇದೆಲ್ಲ ಮಾಡಲಿಕ್ಕೆ ಆಗ್ತದೆ. ಈಗ ಪರ್ಚೇಸ್ ಮಾಡೋದು ಯಾಕಂದ್ರೆ 20% ರೆವೆನ್ಯೂ ಸ್ಟಾರ್ಟ್ ಪಾಲಿಸಿ ಅಮೆರಿಕಾದಿಂದ ಅದು ನನಗೆ ಆತಂಕ ಅದು. ನನಗಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಆ ಆತಂಕಕ್ಕೆ ಒಳಗಾಗಿಲ್ಲ. ನಾವಿನ್ನ ಡಿಸ್ಪ್ಲರಿ ಇನ್ನ ವರ್ಕಿಂಗ್ ಸ್ಟೇಜ್ದಾಗ ಬಟ್ ನನಗೆ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್. ನೀವು ಅಲ್ಟಿಮೇಟ್ ಎಲ್ಲ ಡಿಸ್ಪ್ಲರಿ ಈ ರೀತಿ ತೊಂದರೆ ಒಳಗಾದಂದ್ರೆ ಅದ್ರ ಇಂಪ್ಯಾಕ್ಟ್ ಯಾರು ಅಲ್ಟಿಮೇಟ್ ಫಾರ್ಮರ್ಸ್, ಅಲ್ಟಿಮೇಟ್ ಶುಗರ್ ಗ್ರೋವರ್ಸ್ ಅವ್ರ ಮೇಲೆ ಅವರು ಶುಗರ್ ಗ್ರೋವರ್ಸ್ ಇರ್ತಾರೆ. ಅವ್ರು ಆಟೋಮೆಟಿಕ್ ಅದರಿಂದ ಬರೋದು ಉದ್ಯಮದವರು ತಮ್ಮ ಏನೇ ಅವ್ರ ಮೇಲಿನ ಋಣಭಾರಗಳನ್ನು ಕಡೆಗೆ ಟ್ರಾನ್ಸ್ಫರ್ ಮಾಡೋದು ತಮ್ಮ ಮೇಲೆ ಆಗ್ತದೆ. ಅಲ್ಟಿಮೇಟ್ ಇಫೆಕ್ಟ್ ಆಗಿ ಅವರು ಹೇಳಿದ್ದು 2030 ಎಥನಾಲ್ ಬಿಲ್ಡಿಂಗ್ 20% ಟಾರ್ಗೆಟ್ ಕೊಟ್ಟಿದ್ರು. ಅದನ್ನ ರೆಡ್ಯೂಸ್ ಮಾಡಿ 2025 ಮಾಡಿರ್ತಾರೆ. ಸೊ ಅದರಿಂದ ಎಥನಾಲ್ ಪ್ರೊಡಕ್ಷನ್ ಹೆಚ್ಚಾಗಿದೆ, ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದು ಲಾಸ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಅವ್ರು ಬಂದು ಅವ್ರ ಪ್ರೊಡಕ್ಷನ್ ಹೆಚ್ಚಿಗೆ ಮಾಡೋದು ಕೇಳಿದವ್ರು ಯಾರು, ಉತ್ತೇಜನ ಹೇಳಿದವ್ರು ಯಾರು? ಬೈ ಇಲ್ಲ 20%